ನಿಮ್ಮ ಜೀವನದಲ್ಲಿ ಯಾರೋ ಒಬ್ರು ಸ್ಪೆಷಲ್ ಇರ್ತಾರೆ. ಅವರಿಗೋಸ್ಕರ ನೀವು ಏನೇನೋ ಮಾಡ್ತಾ ಇರ್ತೀರಾ. ನಿಮ್ಮನ್ನ ನೀವು ಬಿಟ್ಟುಕೊಟ್ಟು ಮಾಡ್ತಾ ಇರ್ತೀರಾ. ನಿಮ್ಮನ್ನ ನೀವು ಮರ್ತು ಮಾಡ್ತಾ ಇರ್ತೀರಾ. ಪ್ರತಿಯೊಂದನ್ನು ಹಿಂದೆ ಹಾಕಿ ಅವ್ರನ್ನ ಮುಂದೆ ಬಿಟ್ಟು ಮಾಡ್ತಾ ಇರ್ತೀರಾ. ಬಟ್ ಇಷ್ಟೆಲ್ಲ ಮಾಡ್ತಾ ಇರ್ಬೇಕಾದ್ರೂ ಅವ್ರು ಗ್ರಾಂಟೆಡ್ ಆಗಿ ತಗೊಂಡ್ಬಿಟ್ಟಿರ್ತಾರೆ ನಿಮ್ಮನ್ನ. ನೀವು ಮಾಡೋದು ಯಾವುದು ಲೆಕ್ಕಕ್ಕೆ ಬರ್ದಾನೆ ಇರೋದಿಲ್ಲ. ಹೀಗಿರ್ಬೇಕಾದ್ರೆ ನಿಮ್ಗನ್ಸುತ್ತೆ ಏನ್ ಮಾಡೋದಪ್ಪ, ಏನ್ ಮಾಡೋದು ಅಂತ. ಉಪ್ಪಾಗಿ, ಏನ್ ಇವನು ಉಪ್ಪಾಗಿ ಅಂತ ಇದ್ದಾನೆ. ಹೌದು, ಉಪ್ಪಾಗಿ. ನಿಮ್ಮ ಊಟದಲ್ಲಿ ಎಲ್ಲ ಪರ್ಫೆಕ್ಟ್ ಆಗಿದ್ರೆ ಯಾರೂ ಕಂಪ್ಲೇಂಟ್ ಮಾಡೋದಿಲ್ಲ. ಅದೇ ಊಟದಲ್ಲಿ ಉಪ್ಪು ಕಮ್ಮಿ ಹಾಕಿ ಅಥವಾ ಉಪ್ಪು ಹಾಕಲೇಬೇಡಿ, ಎಲ್ಲರಿಗೂ ಇಮಿಡಿಯೇಟ್ಲಿ ಗೊತ್ತಾಗತ್ತೆ ಉಪ್ಪಿಲ್ಲ ಅಂತ. ಎಲ್ಲರೂ ಊಟ ಚೆನ್ನಾಗಿಲ್ಲ ಅಂತ ಅನ್ನೋಕೆ ಶುರು ಮಾಡ್ತಾರೆ. ಉಪ್ಪಾಗಿ. ಕೆಲವು ಸರಿ ನೀವೊಂದು ಸ್ಥಳದಲ್ಲಿ ಇರೋದ್ರಿಂದ ನಿಮ್ ಬೆಲೆ ಗೊತ್ತಾಗೋದಿಲ್ಲ. ಆ ಜಾಗದಿಂದ ಹೊರಟ ಮೇಲೆ ಅಥವಾ ಅಲ್ಲಿ ಇಲ್ಲ ಅಂದಾಗ ನಿಮ್ ಬೆಲೆ ಗೊತ್ತಾಗುತ್ತೆ. ಎಷ್ಟೊಂದು ಸಲ ಅವಾಗ್ಲೇ ನಿಮ್ ಬೆಲೆ ಕೆಲವರಿಗೆ ಅರ್ಥ ಆಗೋದು, ನೀವಿಲ್ದೇ ಇದ್ದಾಗ. ಅದಕ್ಕೆ ಹೇಳ್ತಾ ಇದ್ದೀನಿ, ಉಪ್ಪಾಗಿ. ಯಾವ ಕೆಲಸಗಳಿಗೆ, ವ್ಯಕ್ತಿಗಳಿಗೆ ಪರಿಣಾಮಗಳಿರೋದಿಲ್ವೋ ಅದು ಯಾವುದಕ್ಕೂ ಜೀವನದಲ್ಲಿ ಬೆಲೆ ಇರೋದಿಲ್ಲ. ಯೋಚನೆ ಮಾಡಬೇಕಾಗಿರುವಂತಹ ವಿಚಾರ ಅಲ್ವಾ? ಯೋಚನೆ ಮಾಡಿ. ಉಪ್ಪಾಗಿ.